ಅದಕ್ಕೆ ಬೇಕಾಗಿರ್ತಕ್ಕಂಥ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇವತ್ತು ನಾವು ವ್ಯಾಕ್ಸಿನೇಷನ್ ಜಾರಿಗೆ ತರ್ತಾ ಇದ್ದೀವಿ. ಸೊ ನಿಯರ್ಲಿ 80 ರಿಂದ 85% ಈಗಿನ 16 ಮತ್ತು 18 ಸಬ್ ಟೈಪ್ ಇದೆ ಅಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಈ ವ್ಯಾಕ್ಸಿನ್ ಅನ್ನು ದಯಮಾಡಿ ನಮ್ಮ ಜಿಲ್ಲೆಯಿಂದ ಸುಮಾರು 1% ಆಫ್ ದ ಪಾಪ್ಯುಲೇಷನ್, ಸುಮಾರು 15 ರಿಂದ 16 ಸಾವಿರ ಮಕ್ಕಳಿಗೆ ಆಗ್ತಕ್ಕಂಥ ಗುರಿ ಇದೆ. ಸೊ ಎಲ್ಲ 14 ವರ್ಷದ ಮಕ್ಕಳು, ಎಲ್ಲ ತಾಯಂದಿರು, ತಂದೆ ತಾಯಿಗಳು, ಅವರಿಗಂತೂ ಸಿಕ್ಕಿಲ್ಲ. ಕೊನೆಗೆ ನಮಗೂ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ನಮಗೂ ಸಿಕ್ಕಿಲ್ಲ, ನಮ್ಮ ಹೆಣ್ಮಕ್ಳಿಗೂ ಸಿಕ್ಕಿಲ್ಲ. ದಯಮಾಡಿ ಈ ಒಂದು ವ್ಯಾಕ್ಸಿನ್ ಅನ್ನು ತಾವೆಲ್ಲರೂ ಉಪಯೋಗ ಮಾಡ್ಕೋಬೇಕು. ಒಂದು ವ್ಯಾಕ್ಸಿನ್ ಬಂದಿರೋದು ನಮ್ಮ ಒಂದು ಪುಣ್ಯ ಅನ್ಬೋದು. ಅದರಿಂದ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಆಮೇಲೆ ಸರ್ಕಾರ ಇದನ್ನು ಉಚಿತವಾಗಿ ಕೊಡ್ತಿರೋದು ಅದೊಂದು ವಿಶೇಷ. ಅದರಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸುಮಾರು 11 ಲಕ್ಷ ಜನರಿಗೂ ಈ ಥರ ಕಾಯಿಲೆ ಇತ್ತು. ಅದರಲ್ಲಿ 50% ಮೃತರಾಗಿರ್ತಾರೆ. ಸೊ ಅದಕ್ಕೆ ಈಗ ನಾವು ಮೊದಲನೇದಾಗಿ 14 ವರ್ಷ ತುಂಬಿದ ಎಲ್ಲ ಹೆಣ್ಣು ಮಕ್ಕಳಿಗೆ ಶಾಲೆ ಓದ್ತಾ ಇರ್ಬೋದು, ಗೌರ್ಮೆಂಟ್ ಸ್ಕೂಲ್ ಇರ್ಬೋದು, ಪ್ರೈವೇಟ್ ಸ್ಕೂಲ್ ಇರ್ಬೋದು, ಅಥವಾ ಶಾಲೆ ಬಿಟ್ಟ ಮಕ್ಕಳಾಗಿರ್ಬೋದು, ಬೇರೆ ರಾಜ್ಯದಿಂದ ಆಗಿರ್ಬೋದು, ಎಲ್ಲ ಮಕ್ಕಳಿಗೂ 14 ವರ್ಷದ ತುಂಬಿ 15 ವರ್ಷದೊಳಗಿರ ಎಲ್ಲ ಹೆಣ್ಣುದ್ರೆ ಈಗೆಲ್ಲ ತಾಯಂದ್ರು ನಿಮ್ಮ ಮಗುವಿಗೆ ಈ ಥರ ಮುಂದೆ ಅವರಿಗೆ ಸಪೋಸ್ ಬರಬಹುದಾದಂಥ ಗರ್ಭಕಂಟಕ ಕ್ಯಾನ್ಸರ್ ಅದನ್ನು ತಡೆಗಟ್ಟಬಹುದಾಗಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಗ್ಯಾಸ್ನ ಬಳಸಬಹುದು. ಈ ಸದ್ಯಕ್ಕೆ ಒಂದು 3-4 ಡೇಸ್ ಅಥವಾ 1 ವೀಕ್ ಇಲ್ಲಾಂದ್ರೆ ಮಾತ್ರ ಅವ್ರಿಗೆ ಏನಾಗಿದೆ ಅಂತ ಬಂದು ಭಾಳ ಸರಾಗವಾಗಿ ಬರ್ತಾ ಇದ್ದಾರೆ. ಬುಕ್ ಮಾಡಿದ್ದೆಲ್ಲ ಬಿಲ್ ಆಗ್ತಾ ಇತ್ತು. ಬಟ್ ಸಪ್ಲೈ ಆಗುತ್ತೆ ಸರ್, ಏನು ಮಾಮೂಲಿ ಆಗ್ತಿತ್ತು ಅದೇ ಥರ ಸಪ್ಲೈ ಆಗ್ತಾ ಇದೆ. ಇವುಗಳ ಮೇಲೆ ನಿಗಾ ಇಡಬೇಕು ಅಂತೇಳಿ ತಾಲೂಕು ಮಟ್ಟದ ಒಂದು ಟೀಮನ್ನು ಕೂಡ, ತಂಡವನ್ನು ಕೂಡ ರಚನೆ ಮಾಡಿದ್ದೇವೆ. ಮತ್ತು ಈ ತಂಡದ ಉಸ್ತುವಾರಿಗೆ ನಾವು ಜಿಲ್ಲಾ ಮಟ್ಟದ ಅಧಿಕಾರಿಗಳ, ನೋಡಲ್ ಅಧಿಕಾರಿಗಳಿಗೆ ಕೂಡ ಮಾಡಿದ್ದೇವೆ. ಇವತ್ತಿನ ಪರಿಸ್ಥಿತಿನ ಅವಲೋಕನ ಮಾಡಿದಾಗ ಮುಖ್ಯವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಶಾಲೆಯಲ್ಲಿ ಬಿಸಿ ಊಟ ಆಗಬಹುದು, ಅಥವಾ ಅಂಗನವಾಡಿಗೆ ಮಕ್ಕಳಿಗೆ ನಾವು ವಿತರಣೆ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳಾಗಬಹುದು, ಮತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಮೈನಾರಿಟೀಸ್ ಡಿಪಾರ್ಟ್ಮೆಂಟು ಮತ್ತು BCM ಯಾವುದೇ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಈ ಗ್ಯಾಸ್ನಿಂದಾಗಿ ಯಾವುದೇ ರೀತಿಯಾದಂಥ ಮಕ್ಕಳಿಗೆ ಆಹಾರ ಪದಾರ್ಥದಲ್ಲಾಗಲಿ ಊಟ ವಿಚಾರದಲ್ಲಾಗಲಿ ವ್ಯತ್ಯಯ ಆಗದೇ ಇರುವಂಗೆ ಎಚ್ಚರ ವಹಿಸಬೇಕು ಅಂತೇಳಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಈಗಾಗಲೇ ಕೊಟ್ಟಿದೆ.